ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ನಾಗೇಂದ್ರ. ಇವತ್ತು ಒಂದು ವಿಶೇಷವಾದ ಸಂಗತಿಯನ್ನು ನಿಮಗೆ ತೋರಿಸ್ಲಿಕ್ಕೆ ಬರ್ತಾಯಿದ್ದೀನಿ. ಯಾವುದು ಏನು ವಿಷಯ ಅಂದರೆ, ಕೈವಲ್ಯಪುರದಲ್ಲಿರ್ತಕ್ಕಂಥ ಒಂದು ಹಳೆಯ ಪಾಳು ಬಿದ್ದ ದಾಸೋಹ ಚಿತ್ರದ ಬಗ್ಗೆ ನಾವಿವತ್ತು ನೋಡೋಕ್ಕೆ ಬರ್ತಿದ್ದೀವಿ. ನೋಡಿ ಫ್ರೆಂಡ್, ಇದೇ ಆ ಚಿತ್ರ. ಇವಾಗ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಮಿಸ್ಟರ್ ದಿಲೀಪ್ ಅವರು ಕೂಡ ಇದ್ದಾರೆ. ನಾನು ನಿಮ್ಮ ದಿಲೀಪ್ ರಾಜ್. ಹಾಗೂ ನಿಮ್ಮ ನೆಚ್ಚಿನ ಕಿರಣ್ ಅವರು ಕೂಡ ಇದ್ದಾರೆ. ಕ್ಯಾಮ್ರಾಮನ್ ಹಾಗೂ ಕ್ಯಾಮ್ರಾಮನ್ ಸಂತೋಷ್ ಅನ್ನೋರು ಕೂಡ ಇದ್ದಾರೆ. ಅವ್ರ ಫೋಟೋ ಆಮೇಲೆ ತೋರಿಸ್ತೀವಿ, ನೀವೇನು ವರಿ ಮಾಡ್ಕೋಬೇಡಿ. ಬನ್ನಿ ನೋಡೋಣ ನಮ್ಮ ಕೈವಲ್ಯಪುರದ ದಾಸೋಹ ಹಳೆ ಪಾಳು ಬಿದ್ದ ಚಿತ್ರವನ್ನು. ಇದರಲ್ಲಿ ಭೂತ ಇದೆ. ಬಂಗಲೆ ನಿಂತಿಲ್ಲ. ಸ್ಟಾಪ್. ವಾಟ್ ಇಸ್ ದಟ್? ಫ್ರೆಂಡ್, ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ನಮಗಂತೂ ತುಂಬಾ ಭಯ ಆಗ್ತಿದ್ದೇನು. ನೋಡಿ ಫ್ರೆಂಡ್ಸ್, ನಮ್ಮ ದಿಲೀಪ್ ಮತ್ತು ಕಿರಣ್ ಅವರು ಹಿಂದ್ಗಡೆ ಬರ್ತಾ ಇದ್ದಾರೆ. ತುಂಬಾ ಎದುರು ಬಿಟ್ಟಿದ್ದಾರೆ ಅವರು. ನಮ್ಮ ನಾಗೇಂದ್ರ ಅವರು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನೋಡಿ ಫ್ರೆಂಡ್, ಕೈವಲ್ಯಪುರದಲ್ಲಿ ಇರ್ತಕ್ಕಂಥ ಇದೊಂದು ದಾಸೋಹ ಚಿತ್ರ ತುಂಬ ದುರಸ್ತಿನೇ ಉಂಟು ಮಾಡಿದೆ. ನೋಡ್ಬೋದು ನೀವು. ಇವಾಗ ರೂಮ್ಗಳು ನೋಡಿದ್ದೀವಿ. ತುಂಬ ಅಂದರೆ ತುಂಬಾ ದುರಸ್ತಿ ಮಾಡಿದ್ದಾರೆ. ಆದರೆ ಇಲ್ಲಿ ಕೆಲವೊಂದು ಜನಗಳು ಹೇಳ್ತಾರೆ ದೆವ್ವಭೂತ ಅನ್ನೋದು ಇವಾಗಲೂ ಕಾಡ್ತಾ ಇದೆ ಅಂತ. ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರನೇ ಇವತ್ತು ನಾನು ಬಂದಿದ್ದೀನಿ. ಹಾಗೆ ನೋಡ್ಬೋದು, ಇವಾಗ ನೀವು ನೋಡ್ಬೋದು, ನಾವು ಒಳಗಡೆ ಎಂಟ್ರಿ ಕೊಟ್ಟಾಗ ಯಾವ ರೀತಿ ರಿಯಾಕ್ಷನ್ಗಳು ನಡೀತು ಅಂತ. ಆ ಕಲ್ತೂರಾಟ ಇರ್ಬೋದು, ಬಾಗ್ಲು ತಾನೇ ತೆಗಿಬೋದು. ಹಾಗೂ ಕಿಟಕಿಗಳು ಕೂಡ ಅದಾಗದೆ ಓಪನ್ ಆಗಿರೋದು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಮುಂದೆ ನೋಡ್ತಾ ಹೋದ್ರೆ ಇವಾಗ ನೋಡ್ಬೋದು ಈ ಕೈವಲ್ಯಪುರದಲ್ಲಿ ಇರ್ತಕ್ಕಂಥ ದಾಸೋಹ ಚಿತ್ರಗಳನ್ನ ಮೇಲ್ಗಡೆ ನೋಡ್ಬೋದು. ಎಷ್ಟು ಆಗಂತಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದಿರೋದನ್ನು ನಮ್ಮ ದಿಲೀಪ್ ರಾಜ್ HS ಅವರು ಕೂಡ ಕಂಟಿನ್ಯೂ ಮಾಡ್ತಾರೆ. ನೀವು ನೋಡ್ಬೋದು, ನಾಗೇಂದ್ರ ಹೇಳಿದ್ರು ತುಂಬಾ ಭಯ ಉಂಟಾಯ್ತು ಅಂತ. ನನಗೆ ಕೂಡ ಈಗ ಮನಸ್ಸಲ್ಲಿ ತುಂಬ ಅಂದರೆ ತುಂಬಾ ಭಯ ಇದೆ. ನೋಡಿ, ಹೀಗೆ ರೂಮ್ ಒಳಗಡೆ ಹೇಗಿದೆ ನಮ್ಮ ಈ ಭೂತದ ಚರ್ಚೆಗಳು ನೋಡಿ. ಇದೆಲ್ಲ ಕಾಲದಲ್ಲಿ ಒಂದು ಸಮೃದ್ಧಪಡಿಸಿದ ಒಂದು ಚೆನ್ನಾಗಿದ್ದ ಒಂದು ಚಿತ್ರವಾಗಿತ್ತು. ಆದರೆ ಈಗ ಈ ರೀತಿ ಆಗಲು ಕಾರಣವೇನು? ಇದರಲ್ಲಿ ನಿಜವಾಗ್ಲೂ ಭೂತ ಇದೆಯಾ ಅಥವಾ ಒಂದು ಬಾಯಿ ಮಾತಿಂದ ಬಂದಿರೋದ? ಇದರಲ್ಲಿ ದೆವ್ವ ಇದೆ ಅನ್ನೋದಕ್ಕೆ ಸ್ವಲ್ಪ ಕಾರಣಗಳಿವೆ. ನೋಡಿ, ಬಲ್ಬು ತಾನೇ ಹೊಡೆದಾಗಿದೆ ಮತ್ತು ವೈರ್ಗಳೆಲ್ಲ ವಿಕೃತವಾಗಿ ಕಿತ್ತು ಹೋಗಿವೆ. ನೋಡ್ಬೋದು, ಎಷ್ಟೋ ವರ್ಷಗಳಿಂದ ಈ ಮನೆಯಲ್ಲಿ ಯಾರು ಕೂಡ ಬಂದಿಲ್ಲ ಅನ್ನೋ ಥರನೇ ಕಾಣ್ತಾ ಇದೆ. ತುಂಬಾ ಜೇಡರ ಬಲೆಗಳೆಲ್ಲ ಕಟ್ಟಿವೆ. ನೋಡಿ, ಈ ಬಾಗ್ಲನ್ನು ಯಾರೋ ಮುರಿದಿದ್ದಾರೆ. ಆದರೆ ಯಾರು ಅಂತ ತಿಳ್ಕೊಬೇಡಿ, ಇದೊಂದು ಭೂತ ಅಂತ ಜನರು ಹೇಳ್ತಾರೆ. ನಮ್ಗಂತ ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡ್ಬೋದು, ನಮಗೆ ಈ ರೂಮಲ್ಲಿ ಆ ರೂಮಲ್ಲೆಲ್ಲ ನೋಡಿದಾಗ ನಿಜವಾಗ್ಲೂ ದೆವ್ವಗಳು ಇದೆ ಅನ್ನೋ ಥರ ಒಂದು ಪ್ರೂಫ್ ಸಿಕ್ಕಂತಾಗಿದೆ. ಈ ಮನೆ ನೋಡ್ತಿದ್ರೆ ನನಗೂ ಕೂಡ ಭಯ ಆಗ್ತಿದೆ. ನನ್ನ 52 ವರ್ಷದ ಸರ್ವಿಸ್ನಲ್ಲಿ ಈ ಥರದ ಒಂದು ಭಯಾನಕ ಘಟನೆಯನ್ನು ನೋಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ನೋಡಿ, ಈಗ ನಾವು ಮುಂದೆ ಮನೆಯೊಳಗೆ ಏನಿದೆ ಎಂಬುದನ್ನು ನೋಡೋಣ. ವಿತ್ ಕಿರಣ್ ಆ್ಯಂಡ್ ಸಂತೋಷ್ ಅವ್ರ ಜೊತೆ ನೋಡೋಣ.
ಕಟ್ಟಡ ಇರ್ಬೋದು ಫ್ರೆಂಡ್ಸ್. ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ. ಎಲ್ಲ ತುಂಬಾ ಹಳೆದಾಗಿದೆ, ಆದರೆ ಎಲ್ಲ ಉಪಯುಕ್ತಕ್ಕೆ ಬರುವಂಥ ವಸ್ತುಗಳು ನೋಡಿ ಯಾವ ಥರ ಬಿಸಾಡಿದೆ. ಇದು ಸ್ವಲ್ಪ ನೋಡಲು ಸ್ವಲ್ಪ ಚೆನ್ನಾಗೇ ಕಾಣ್ತಾ ಇದೆ, ಆದರೂ ಕೂಡ ತುಂಬಾ ಭಯಂಕರವಾಗಿದೆ ನೋಡಿ. ಭಯ ಪಡಂತೆ ಮಾಡುವಂಥ ಸನ್ನಿವೇಶ ಇದು ಅಲ್ಲಿ ಏನೋ ಹೋಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡ್ಬೋದು. ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೋ ಜೋಡಕೋಟೆ ಇರುತ್ತೆ, ಇಲ್ಲಿ ಯಾವುದೋ ನೋಡಿ ಕನ್ನಡಿನೋ ಅಥವಾ ಏನೋ ಒಂದು ದುಡ್ಡು ಮಡಿಕೊಳ್ಳೋ ಹಿಂದಿನ ಕಾಲ ಮಾಡಿದ್ದು ಅನ್ಸುತ್ತೆ ಇದು. ಆದರೆ ಈಗ ನೋಡಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ. ಬನ್ನಿ ನಾವು ಮುಂಚಾದಾಗಿ ಈ ರೂಮನ್ನು ನೋಡೋಣ. ಬನ್ನಿ ನನ್ನ ಜೊತೆ ಬನ್ನಿ. ಕಿರಣ್ ನೋಡಿ ನಾ ಹೇಳಿದ್ನಲ್ಲ, ಇದೊಂದು ಚಕ್ರಾರ್ಥ. ಹಿಂದಿನ ಕಾಲದಲ್ಲಿ ಇಲ್ಲೆಲ್ಲ ಊಟನೆಲ್ಲ ಬಡಿಸ್ತಿದ್ರಲ್ಲ, ಯಾವುದೋ ಒಂದು ದೇವರ ಒಂದು ಇದನ್ನೆಲ್ಲ ಯಾವುದಾದ್ರು ಉತ್ಸವನೆಲ್ಲ ನೆರವೇರಿಸ್ತಿದ್ರು ಅನ್ಸುತ್ತೆ. ಅದನ್ನು ತಿಂದು ಯಾರೋ ಪುಂಡ ಪೋಖರಿಗಳು ತಿಂತಿದ್ದಾರೆ ನೋಡಿ. ನೋಡ್ಬೋದು ಗೋಡೆನೆಲ್ಲ ಯಾವ ಥರ ಮಾಡಿದ್ದಾರೆ ನೋಡಿ. ಅದು ಯಾರ ಕಿರಣ ಏನೇನೋ ಬರ್ಕೊಂಡಿದ್ದಾರೆ ನೋಡಿ. ನೋಡ್ಬೋದು. ಮತ್ತೆ ನೀವು ಮನೆ ನೋಡಿದ್ರೆ ನಿಮಗೂ ಕೂಡ ಭಯ ಅನಿಸ್ಬೋದು ನೋಡಿ. ನೋಡಿ ಸುತ್ತ ನೋಡ್ಬೋದು. ಮುಂದಿನದ್ದನ್ನು ನೋಡ್ಬೋದು. ನಾವು ಇಷ್ಟೊತ್ತು ತನಕ ಭಯ ಪಡುವಂಥ ಸನ್ನಿವೇಶಗಳನ್ನ ಮಾತ್ರ ನೋಡಿದ್ನು. ಆದರೆ ಈಗ ಚೌಟ್ರಿ ಅನ್ನೋದಕ್ಕೆ ನೋಡಿ, ಈ ಹಳೆ ಕಾಲದ ಬೋರ್ವೆಲ್ಗಳು ಎಷ್ಟು ಭದ್ರವಾಗಿರುತ್ತವೆ ಅನ್ನೋಕ್ಕೆ ಇದೇ ಸಾಕ್ಷಿ ನೋಡಿ. ನೋಡಿ ನೀರು ಬರ್ತಾ ಇದೆ ನೋಡಿ, ನೀರು ನೋಡ್ಬೋದು. ಇದು ನೀರು ಇನ್ನೂ ಬರ್ತಾ ಇದೆ. ಇಷ್ಟೊತ್ತು ಗಂಟೆ ಏನು ನೋಡಿದ್ರಿ ವಿಡಿಯೋನ ಗೆಳೆಯರೆ, ಇದು ನಿಮ್ಮ ಒಂದು ಮರೆಯಲಾಗದ ಸಂಚಿಕೆ ಕೂಡ ಆಗಿರುತ್ತೆ. ಈ ಕೈವಲ್ಯಪುರದಲ್ಲಿ ಇರ್ತಕ್ಕಂಥ ಈ ಹಳೆಯ ಹಾಗೂ ಪುರಾತನ ದಾಸೋಹ ಚಿತ್ರದ ಬಗ್ಗೆ ಇಷ್ಟೊತ್ತು ಗಂಟೆ ನೀವು ನೋಡಿದ್ದೀರಾ. ಇಲ್ಲಿಗೆ ನನ್ನ ಈ ಟಾಪಿಕ್ನ ಮುಗಿಸ್ತಾ ಹೋಗ್ತಿದ್ದೀನಿ. ನಮಸ್ತೆ. ಕ್ಷಮೆ ಇರಲಿ.